ಮ್ಯಾಥ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಂಬರ್ಸ್ ಅನ್ನೋ ಚಾಪ್ಟರ್ನ ಮಾಡೋಣ. ನಂಬರ್ ಕೊಟ್ಟರೆ ಅದ್ರ ಹಿಂದಿನ ನಂಬರ್ ಆಗಲಿ ಅಥವಾ ಅದನ್ನ ಮುಂದಿನ ನಂಬರ್ ಆಗಲಿ ನಾವು ತಿಳ್ಕೊಂಡಿದ್ದೀವಿ. ಇವಾಗ ಮಿಡಲ್ ನಂಬರ್ನ ಬರಿಬೇಕು. ಅಂದರೆ 2 ನಂಬರ್ ಕೊಟ್ಟಿರ್ತೀವಿ, ಅದ್ರ ಮಧ್ಯದಲ್ಲಿ ಏನು ನಂಬರ್ ಬರುತ್ತೆ ಅಂತ ನೀವು ಬರಿಬೇಕು. ಇಲ್ಲಿ ಏನಿದೆ ಹೇಳಿ, ಮಿಡಲ್ ನಂಬರ್. ಇಲ್ಲಿ ಏನು ನಂಬರ್ ಕೊಟ್ಟಿದ್ದಾರೆ ಅವರು? 6, 8, 9, 6. 6, 8, 9, 8. ಮಿಡಲ್ ನಂಬರ್ ಬರೆಯೋದು ತುಂಬ ಸುಲಭ. ಫಸ್ಟು ಬಾಕ್ಸ್ ಹಾಕಿ. ಬಾಕ್ಸ್ ಹಾಕಿಬಿಟ್ಟು ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, 1000 ಪ್ಲೇಸ್ ಬರೀ. ಇವಾಗ ಫಸ್ಟ್ ನೀವು ಇಲ್ಲಿ ನೋಡಿ, 3 ಸೇಮ್ ಇದೆ. ಸೊ ಇದ್ರ ಮಧ್ಯದಲ್ಲಿರೋ ನಂಬರ್ಗೂ ಇದು ಸೇಮ್ ಇರಲೇಬೇಕು. ಸೊ ಇದು ಸೇಮ್ ಇರೋದು ಸೇಮ್ ಬರೀರಿ. 6, 8, 9 ಸೇಮ್ ಇದೆ. ಆಯ್ತಾ? ಆಮೇಲೆ ಇಲ್ಲಿ ನೋಡಿ ಏನಿದೆ, ಯೂನಿಟ್ಸ್ ಪ್ಲೇಸಲ್ಲಿ 8 ಇದೆ. ಸಾರಿ, ಇದಲ್ವಾ? ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ, ಇಲ್ಲಿ 6 ಇದೆ, ಇಲ್ಲಿ 8 ಇದೆ. ನೀವೇ ಹೇಳಿ, 6, 8 ಮಧ್ಯೆ ಏನು ಬರುತ್ತೆ? 7. ಸೊ 7 ಹಾಕಿ ಅಷ್ಟೇ. ಇದು ತುಂಬ ಸುಲಭ ಮಿಡಲ್ ನಂಬರ್ ಬರೆಯೋದು. ಅರ್ಥ ಆಯ್ತಲ್ವಾ ನಿಮಗೆ? ಇದು ನೋಡಿ, 6, 8, 9, 7 ಅವರು ಅದನ್ನೇ ಹೇಳಿರೋದು. ಮಿಡಲ್ ನಂಬರ್ ಆಫ್ 6, 8, 9, 6 ಆ್ಯಂಡ್ 6, 8, 9, 8 ಇಸ್ 6, 8, 9, 7. ನಮಗೂ ಅದೇ ಬಂದಿರೋದು, 6, 8, 9, 7. ಈಗ ಇಲ್ಲಿ ಅವ್ರು ಮಿಡಲ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಇದು ಇಲ್ಲ ಅಂತ ತಿಳ್ಕೊಳ್ಳಿ ನೀವು. ಇದು ಇಲ್ಲ ಅಂತ ತಿಳ್ಕೊಂಡು ಇವೆರಡರ ನಡುವೆ ಮಿಡಲ್ ನಂಬರ್ ಏನು ಅಂತ ನೀವೇ ಬರೀರಿ. ಬರೆದು ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾ ತಪ್ಪಾ ಅಂತ. ಸೊ ಇದು ಸುಲಭ ಇದೆ, ನೀವೇ ಮಾಡಿ. ನೆಕ್ಸ್ಟ್ ಇದನ್ನು ಅಷ್ಟೇ ನೀವೇ ಮಾಡಿ. ಸಕ್ಸೀಡಿಂಗ್ ನಂಬರ್. ಸಕ್ಸೀಡಿಂಗ್ ಅಂದ್ರೆ ಏನು? ಆದ್ಮೇಲೆ. ಈ ನಂಬರ್ ಆದ್ಮೇಲೆ ಏನು ಬರುತ್ತೆ? ಪ್ರಿಸೀಡಿಂಗ್ ಅಂದ್ರೆ ಏನು? ಹಿಂದೆ. ಈ ನಂಬರ್ ಹಿಂದ್ಗಡೆ ಏನು ಬರುತ್ತೆ? ಮಿಡಲ್ ನಂಬರ್. ಇವೆರಡು ನಂಬರ್ ಮಧ್ಯದಲ್ಲಿ ಏನು ಬರುತ್ತೆ? ಆಯ್ತಾ? ಇದನ್ನ ಬರೀ, ಇದನ್ನ ಮಾಡಿ. ನೆಕ್ಸ್ಟ್ ಇವಾಗ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಅದರದ್ದೇ ಇದು ಎಕ್ಸಸೈಸ್ ಇದೆ. ನಿಮಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಗಿದ್ರೆ ಈ ಎಕ್ಸಸೈಸ್ ತುಂಬ ಸುಲಭ ಆಗುತ್ತೆ. ಏನೂ ಇಲ್ಲ. ರೀಡ್ ದ ಫಾಲೋಯಿಂಗ್, ರೈಟ್ ಇನ್ ವರ್ಡ್ಸ್. ನಾವಾಗಲೇ ಕಲ್ತಿದ್ದೀವಿ ಹಿಂಗೆ ವರ್ಡ್ಸಲ್ಲಿ ಬರಿಬೇಕು ಅಂತ. ಏನು ಮಾಡಬೇಕು? ಫಸ್ಟ್ ನೀವು ಈ ಥರ ಬಾಕ್ಸ್ ಹಾಕ್ಕೋಬೇಕು. ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಆ ಥರ ಬಾಕ್ಸ್ ಹಾಕ್ಕೊಂಡು ಬರಿಬೇಕು. ಇದೇನಾಯಿತು? 6, 100, 90, 7 ಈ ರೀತಿ ವರ್ಡ್ಸಲ್ಲಿ ಬರಿಬೇಕು. ಇದಿಷ್ಟನ್ನು ನೀವೇ ವರ್ಡ್ಸಲ್ಲಿ ಬರೀರಿ. ನೆಕ್ಸ್ಟ್ ಮುಂದಿಂದು. ಇವಾಗ ಇದು ನಂಬರ್ ಅವ್ರು ಕೊಟ್ಟಿದ್ದಾರೆ, ನೀವು ಅದ್ರ ಸರಿಯಾದ ಜಾಗದಲ್ಲಿ ಬರಿಬೇಕು. ಅವರೇ ಬಾಕ್ಸಸ್ ಬರೆದು ನಿಮಗೆ ಕೊಟ್ಟಿದ್ದಾರೆ, ನಂಬರ್ ಕೊಟ್ಟಿದ್ದಾರೆ, ನೀವು ಸರಿಯಾದ ಜಾಗದಲ್ಲಿ ಬರಿಬೇಕು. ಇದು ಹೇಳಿ, ಎಲ್ಲಿ ಬರೀತೀರಾ? ಇದೇನು ಪ್ಲೇಸ್ ಆಯಿತು? ಯೂನಿಟ್ಸ್ ಪ್ಲೇಸ್ ಆಯಿತು. ಇದು ಟೆನ್ಸ್ ಪ್ಲೇಸ್ ಆಯಿತು, ಹಂಡ್ರೆಡ್ಸ್ ಪ್ಲೇಸ್ ಆಯಿತು. 100 ಎಷ್ಟು 100 ಇದೆ? 3. ಸೊ 3. ಇದು ಟೆನ್ಸ್ ಪ್ಲೇಸ್ ಎಷ್ಟು? 0, 0. ಯೂನಿಟ್ಸ್ ಪ್ಲೇಸ್ 7, 7. ಅರ್ಥ ಆಯ್ತಾ? ಈ ರೀತಿ ಇದನ್ನು ಮುಗಿಸಿ. ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ವರ್ಡ್ಸ್. ಅದೇ ರೀತಿ ನಿಮಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಅದನ್ನು ನೀವು ವರ್ಡಲ್ಲಿ ಬರಿಬೇಕು. ಈ ರೀತಿ ಫಸ್ಟ್ ಏನು ಮಾಡ್ತೀರಾ? ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, 1000 ಪ್ಲೇಸ್. ಫಸ್ಟ್ ಇದನ್ನು ಹಾಕೊಂಡ್ಬಿಡ್ಬೇಕು.
ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಹೆಂಗೆ ಎಕ್ಸ್ಪ್ಯಾಂಡ್ ಮಾಡೋದು? ಫಸ್ಟ್ ಏನು 1000. ಎಷ್ಟು 1000 ಇದೆ? 2. ಸೊ 2000. ನೆಕ್ಸ್ಟ್ ಹಂಡ್ರೆಡ್ಸ್ ಪ್ಲೇಸ್. ಎಷ್ಟು ಹಂಡ್ರೆಡ್ಸ್ ಇದೆ? 4. ಸೊ 400. ನೆಕ್ಸ್ಟ್ ಟೆನ್ಸ್ ಪ್ಲೇಸ್ ಎಷ್ಟಿದೆ? 9. 9 ಅಂದರೆ ಏನು? 90. ನೆಕ್ಸ್ಟ್ ಯೂನಿಟ್ ಪ್ಲೇಸ್ ಏನು? 0. ಅದಕ್ಕೆ ನಾವೇನು ಬರೆಯಲ್ಲ. ಸೊ ಈ ರೀತಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ವರ್ಡ್ಸಲ್ಲಿ ಬರೀಬೇಕು. ಇದು ಏನೂ ಇಲ್ಲ, ಸುಮ್ಮನೆ ಇದನ್ನು ನೋಡಿ ಕೌಂಟ್ ಮಾಡ್ಬಿಟ್ಟು ಬರೆಯೋದು. ಇಲ್ಲಿ 1000 ಇದೆ. ಎಷ್ಟು 1000 ಇದೆ ಹೇಳಿ? 1 2 3. ಸೊ 1000 ಪ್ಲೇಸಲ್ಲಿ 3 ಹಾಕ್ತೀರಾ. ನೆಕ್ಸ್ಟ್ 100 ಪ್ಲೇಸಲ್ಲಿ ಎಷ್ಟಿದೆ? 1 2 3 4 5. ಸೊ 5 ಹಾಕ್ತೀರಾ. ಟೆನ್ಸ್ ಪ್ಲೇಸಲ್ಲಿ ಎಷ್ಟಿದೆ? 1 2 3 4. ಸೊ 4 ಬರ್ತೀರಾ. ನೆಕ್ಸ್ಟ್ ಯೂನಿಟ್ಸ್ ಪ್ಲೇಸಲ್ಲಿ ಎಷ್ಟು? 1 2 3 4 5 6 7 8 ಅಷ್ಟೇ. ಇದು ತುಂಬ ಸ್ವಲ್ಪ ಇದೆ. ನೆಕ್ಸ್ಟ್ ನಾವು ಇದನ್ನ ಆಗಲೇ ನೋಡಿದ್ದೀವಿ. ಸಕ್ಸೀಡಿಂಗ್ ನಂಬರ್ ಅಂದರೆ ಏನು? ಆದ್ಮೇಲೆ ಬರೋದು. ಈ ನಂಬರ್ ಆದ್ಮೇಲೆ ಏನು ಬರುತ್ತೆ ಅಂತ ಬರಿಬೇಕು ಎಲ್ಲದಕ್ಕೂ. ನೆಕ್ಸ್ಟ್ ಪ್ರಿಸೀಡಿಂಗ್ ನಂಬರ್ ಅಂದರೆ ಈ ನಂಬರ್ ಹಿಂದ್ಗಡೆ ಏನು ಬರೋದು ಅಂತ ಎಲ್ಲದಕ್ಕೂ ಬರಿಬೇಕು. ನೆಕ್ಸ್ಟ್ ಮಿಡಲ್ ನಂಬರ್, ಇವೆರಡರ ಮಧ್ಯೆ ಏನು ಬರುತ್ತೆ ಅಂತ ಬರೆಯೋದು. ಈ ಎಕ್ಸ್ಪ್ಯಾಂಡ್ ಮಾಡೋದನ್ನ ನಾನು ನಿಮ್ಗೆ ಅವಾಗಲೇ ತೋರಿಸಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ನಿಮ್ಗೆ ಹೇಳಿದ್ದೆ. ಈಗ 2 4 9 6 ಇದೆ. ಇದನ್ನ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡೋದು? ಫಸ್ಟ್ ನೀವು ಬರ್ಕೊತೀರಾ. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್. ಆಯ್ತಾ? ಇವಾಗ 2 ಫಸ್ಟ್ ಯಾವ ಪ್ಲೇಸಲ್ಲಿ ಇದ್ದೀವಿ ನಾವು? ಥೌಸಂಡ್ಸ್ ಪ್ಲೇಸಲ್ಲಿ. ಸೊ ಫಸ್ಟ್ ಥೌಸಂಡ್ಸ್ ಬರೆದ್ಬಿಟ್ಟು. ಆಯ್ತಾ? ಏನು ನಂಬರ್ ಇದೆ? ಎಷ್ಟು ಥೌಸಂಡ್ಸ್ ಇದೆ? 2. ಸೊ 2. ನೆಕ್ಸ್ಟ್ ಯಾವ ಪ್ಲೇಸಲ್ಲಿ ಇದ್ದೀವಿ ನಾವು? ಹಂಡ್ರೆಡ್ಸ್ ಪ್ಲೇಸಲ್ಲಿ ಇದೆ. ಎಷ್ಟು 100 ಬರ್ದ್ಬಿಡಿ. ಎಷ್ಟು 100 ಇದೆ? 4. ನೆಕ್ಸ್ಟ್ ಯಾವ ಪ್ಲೇಸಲ್ಲಿ ಇದ್ದೀವಿ? ಟೆನ್ಸ್ ಪ್ಲೇಸ್. ಎಷ್ಟು ಟೆನ್ಸ್ ಇದೆ? 9. ಸೊ ನೆಕ್ಸ್ಟ್ ಯೂನಿಟ್ಸ್ ಪ್ಲೇಸಲ್ಲಿ ಇದ್ದೀವಿ. ಯೂನಿಟ್ಸ್ ಪ್ಲೇಸ್ ಅಂದರೆ 1. ಎಷ್ಟಿದೆ? 6. ಸೊ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡೋದು. ಈಗ ಅವರು ನಿಮಗೆ ಒಂದು ನಂಬರ್ ಕೊಟ್ಟು 2 ರೀತಿ ಹೇಳ್ಬೋದು. ಒಂದು ಎಕ್ಸ್ಪ್ಯಾಂಡ್ ಇನ್ ವರ್ಡ್ಸ್ ಅಂತ. ಎಕ್ಸ್ಪ್ಯಾಂಡ್ ಇನ್ ವರ್ಡ್ಸ್ ಅಂದರೆ ಇದನ್ನೇ ನೀವು ವರ್ಡ್ಸಲ್ಲಿ ಬರೀತೀರ. ಏನು? 2496. ಅಥವಾ ಅವರು ಎಕ್ಸ್ಪ್ಯಾಂಡ್ ಇನ್ ಯೂಸಿಂಗ್ ನಂಬರ್ಸ್ ಅಂದರೆ ನೀವು ಈ ರೀತಿ ನಂಬರ್ಸಲ್ಲಿ ಬರೀತೀರ. ಇದನ್ನು ಅಷ್ಟೇ. ಇದೇನಿಲ್ಲ, ಕಾರ್ಡ್ಸ್ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ ಟೈಮ್ ಇದ್ರೆ ನೀವು ಅದನ್ನು ಮಾಡ್ಬೋದು. ಇಲ್ಲಾಂದರೆ ಇದನ್ನು ಕೌಂಟ್ ಮಾಡಿ ನಾನು ಆಗಲೇ ಹೇಳಿದ್ದೀನಿ. ಫಸ್ಟ್ ಪ್ಲೇಸ್ ಇದೇನು? ಯೂನಿಟ್ಸ್ ಪ್ಲೇಸು. ಇದು ಟೆನ್ಸ್ ಪ್ಲೇಸ್. ಇದು ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸು. ಎಷ್ಟೆಷ್ಟಿದೆ ಅಂತ ಮಾಡೋದು. ಈಗ ಏನು ಹೇಳ್ತಾ ಇದ್ದಾರೆ? ಇದನ್ನ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಯಾವ ರೀತಿ ಮಾಡ್ಬೋದು? ಒಂದು ವರ್ಡ್ಸ್ ಅಲ್ಲಿ ಮಾಡ್ಬೋದು, ಒಂದು ನಂಬರ್ಸ್ ಅಲ್ಲಿ ಮಾಡ್ಬೋದು. ನೀವು ಎರಡನ್ನೂ ಬರೀರಿ. ಆಯ್ತಾ? ವರ್ಡ್ಸ್ ಅಲ್ಲೂ ಬರೀರಿ, ನಂಬರ್ಸ್ ಅಲ್ಲೂ ಬರೀರಿ. ಇದಷ್ಟೇ. ಇದನ್ನ ನೋಡ್ಕೊಂಡು ಅವ್ರು ಆಗ್ಲೇ ಬಾಕ್ಸಸ್ ಕೊಟ್ಟಿದ್ದಾರೆ, ನೀವು ಬಾಕ್ಸಸ್ ಫಿಲ್ ಮಾಡಬೇಕು. ಇದು ಸುಲಭ ಇದೆ, ನಿಮಗೆ ಗೊತ್ತು. ಒಂದು ಎಕ್ಸಾಂಪಲ್ ಬೇಕಿದ್ರೆ ತೋರಿಸ್ತೇನೆ ನಾನು. ಫಸ್ಟ್ ಬಾಕ್ಸ್ ರೆಡಿ ಇದೆ. ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು. ಫಸ್ಟ್ ಥೌಸಂಡ್ಸ್ ಇಂದ ಬರೋಣ. ಫಸ್ಟ್ ಥೌಸಂಡ್ಸ್ ಪ್ಲೇಸ್. ಎಷ್ಟು 1000 ಇದೆ? ಒಂದೇ ಇರೋದು. ಸೊ 1. ನೆಕ್ಸ್ಟ್ ಹಂಡ್ರೆಡ್ಸ್ ಪ್ಲೇಸ್. ಹಂಡ್ರೆಡ್ಸ್ ಪ್ಲೇಸಲ್ಲಿ ಎಷ್ಟು 100 ಇದೆ? 3 ಬರೀ. ನೆಕ್ಸ್ಟ್ ಟೆನ್ಸ್ ಪ್ಲೇಸ್. 10. ಎಷ್ಟು ಟೆನ್ಸ್ ಇದಾವೆ? 6. ಸೊ 6. ಯೂನಿಟ್ಸ್ ಪ್ಲೇಸ್ ಅಂದರೆ 1. ಎಷ್ಟಿದೆ? 5. ಸೊ 5. ಸೊ ಈ ರೀತಿ ಬರೆಯೋದು ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಓಕೆ. ಸೊ ಇನ್ನೊಂದು ಮುಖ್ಯವಾದ ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ. 2 ಇದೆ. ಒಂದು ಪ್ಲೇಸ್ ವ್ಯಾಲ್ಯೂ ಅಂತ, ಒಂದು ಫೇಸ್ ವ್ಯಾಲ್ಯೂ ಅಂತ.
ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ಸ್ಕೋರಿಂಗ್ ಕ್ವೆಶ್ಚನ್, ತುಂಬಾ ಸುಲಭ. ಯಾವುದೋ ಒಂದು ನಿಮಗೆ ನಂಬರ್ ಕೊಟ್ಟು ಅವ್ರು ಕೇಳ್ತಾರೆ, ಇದರಲ್ಲಿ ಫಾರ್ ಎಕ್ಸಾಂಪಲ್ 3 ಪ್ಲೇಸ್ ವ್ಯಾಲ್ಯೂ ಏನು, ಫೇಸ್ ವ್ಯಾಲ್ಯೂ ಏನು ಅಂತ. ಫೇಸ್ ವ್ಯಾಲ್ಯೂ ಯಾವತ್ತಿಗೂ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಅವರು ನಿಮಗೆ ಕ್ವೆಶ್ಚನ್ನಲ್ಲಿ ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ 4 ಅಂದರೆ 4, ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ 1 ಅಂದರೆ ಅದು 1. ಸೊ ಅದು ಯಾವತ್ತೂ ಚೇಂಜ್ ಆಗೋದೇ ಇಲ್ಲ. ಫೇಸ್ ವ್ಯಾಲ್ಯೂ ಆಫ್ ಏನು ನಂಬರ್ ಹೇಳಿದ್ರೆ ಅದೇ ಆಗಿರುತ್ತೆ. ಆದರೆ ಪ್ಲೇಸ್ ವ್ಯಾಲ್ಯೂ ಹಂಗಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ನಿಮಿಷ. ಇದನ್ನೇ ತಗೊಳ್ಳೋಣ. ಇವಾಗ 1 ಇದೆ ನಿಮಗೆ. ಸೆಲೆಕ್ಟ್ ಆಗಿದೆ. ಬೇರೆ ಕಲರ್ ತಗೊಂತೀನಿ. ಇವಾಗ 1 ಇದೆ ನಿಮಗೆ. ಈಗ ಫೇಸ್ ವ್ಯಾಲ್ಯೂ ಆಫ್ 1 ಅಂದ್ರೆ ಏನು ಬರಿಬೇಕು ಹೇಳಿ? ಅದೇ ಏನಿದ್ರೆ ಅದನ್ನೇ ಬರೆಯೋದು ನೀವು. 1 is 1. ಆದರೆ ಪ್ಲೇಸ್ ವ್ಯಾಲ್ಯೂ ಆಫ್ 1 ಏನು? ಯಾವ ಪ್ಲೇಸಲ್ಲಿ ಇದೆ ಇದು? ಯೂನಿಟ್ಸ್ ಪ್ಲೇಸಲ್ಲಿ ಇದೆ. ಯೂನಿಟ್ಸ್ ಪ್ಲೇಸಲ್ಲಿ ಇದ್ರೆ ಏನಾಗುತ್ತೆ? 1 ಇದ್ರೆ ಅದು 1. ಆಯ್ತಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಲ್ಲೂ 1 ಇದೆ. ಫೇಸ್ ವ್ಯಾಲ್ಯೂ ಏನು? 1. ಅದು ಯಾವತ್ತಿಗೂ ಚೇಂಜ್ ಆಗಲ್ಲ. ಆದರೆ ಪ್ಲೇಸ್ ವ್ಯಾಲ್ಯೂ ಏನು? ಚೇಂಜ್ ಆಗುತ್ತೆ. ಯಾಕೆ? ಪ್ಲೇಸ್ ಅಂದರೆ ಏನು? ಜಾಗ ಅಂತ. ನೀವೇ ನೋಡಿ, ಇಲ್ಲಿ ಒಂದು ಜಾಗ ಚೇಂಜ್ ಆಗಿದೆ. ಯೂನಿಟ್ಸ್ ಪ್ಲೇಸು, ಇದು ಯಾವ ಪ್ಲೇಸು? ಟೆನ್ಸ್ ಪ್ಲೇಸ್. ಅದಕ್ಕೆ ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ? ಟೆನ್ಸ್ ಪ್ಲೇಸಲ್ಲಿ 1 ಇದ್ರೆ ಅದೇನು? 10. ಅದೇ ರೀತಿ ಈಗ ನೋಡಿ, ಇದು ಯಾವ ಪ್ಲೇಸಲ್ಲಿದೆ? ಹಂಡ್ರೆಡ್ಸ್ ಪ್ಲೇಸಲ್ಲಿದೆ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 1 ಏನು ಇದರಲ್ಲಿ? 100. ನೆಕ್ಸ್ಟ್ ಇದೇನು ಪ್ಲೇಸು? ಥೌಸಂಡ್ಸ್ ಪ್ಲೇಸು. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 1 ಏನು? 1000. ಅರ್ಥ ಆಯ್ತಾ? ಫೇಸ್ ವ್ಯಾಲ್ಯೂ ಯಾವತ್ತಿಗೂ ಚೇಂಜ್ ಆಗಲ್ಲ, ಪ್ಲೇಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ಯಾವ ಪ್ಲೇಸಲ್ಲಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಎಷ್ಟು ಪ್ಲೇಸ್ ಇದೆ? ಯೂನಿಟ್ಸ್ ಪ್ಲೇಸ್ ಇದೆ, ಟೆನ್ಸ್ ಪ್ಲೇಸ್ ಇದೆ, ಹಂಡ್ರೆಡ್ಸ್ ಪ್ಲೇಸ್ ಇದೆ, ಥೌಸಂಡ್ಸ್ ಪ್ಲೇಸ್ ಇದೆ. ಸೊ ಅದರ ಪ್ರಕಾರ ಚೇಂಜ್ ಆಗುತ್ತೆ. ಆಯಿತಾ? ಇಲ್ಲಿ ಅವ್ರೇನಾದರೂ ಎಕ್ಸಾಂಪಲ್ ಕೊಟ್ಟಿದ್ರೆ, ಇಲ್ಲಿ ಅವ್ರು ಕೊಟ್ಟಿದ್ದಾರೆ ನೋಡಿ. ಈಗ 3 ಇದು ಫೇಸ್ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ, 3ಕ್ಕೆ 3 ಇರುತ್ತೆ. ಅದೇ ಪ್ಲೇಸ್ ವ್ಯಾಲ್ಯೂ ಅಂದರೆ ಪ್ಲೇಸಸ್ ಹಾಕೊಳ್ಳಿ. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ಸ್ ಪ್ಲೇಸ್. ಇದು ಯಾವ ಪ್ಲೇಸಲ್ಲಿದೆ? ಹಂಡ್ರೆಡ್ಸ್ ಪ್ಲೇಸಲ್ಲಿ. ಸೊ 100 ಬರ್ಕೊಳ್ಳಿ. ಯಾವ ನಂಬರ್ಗೆ ಕೇಳ್ತಾ ಇರೋದವ್ರಿಗೂ? 3ಗೆ 3. ಸೊ ಏನಾಯಿತು? 300 ಪ್ಲೇಸ್ ವ್ಯಾಲ್ಯೂ. ಅದೇ ರೀತಿ 5ಗೆ ಏನು ಬರೀತೀರಾ? ಫೇಸ್ ವ್ಯಾಲ್ಯೂ ಏನು? ಫೇಸ್ ವ್ಯಾಲ್ಯೂ ಯಾವತ್ತಿಗೂ ಚೇಂಜ್ ಆಗಲ್ಲ, 5ಗೆ 5 ಇರುತ್ತೆ. ಅದೇ ರೀತಿ ಪ್ಲೇಸ್ ವ್ಯಾಲ್ಯೂ ಏನು? ಯಾವ ಪ್ಲೇಸ್ ಇದು? ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸ್. ಈಗ ಅವ್ರಿಗೆ ಕೇಳ್ತಾ ಇರೋ ನಂಬರ್ ಏನದು? 5. 5 ಯಾವ ಪ್ಲೇಸಲ್ಲಿದೆ? ಥೌಸಂಡ್ಸ್ ಪ್ಲೇಸಲ್ಲಿ. ಸೊ ಥೌಸಂಡ್ಸ್ ಬರ್ಕೊಳ್ಳಿ. ಎಷ್ಟು? ಯಾವ ನಂಬರ್ ಇದು? 5. ಸೊ 5 ಏನಾಯಿತು? 5000. ಸೊ ಈ ರೀತಿ ಅವ್ರು ನಿಮ್ಗೆ ಯಾವುದೋ ಒಂದು ಡಿಜಿಟ್ ಕೊಡ್ತಾರೆ. ಕೊಟ್ಬಿಟ್ಟು ಯಾವುದೋ ಒಂದು ನಂಬರ್ ಕೊಟ್ಟು ಡಿಜಿಟ್ ಪ್ಲೇಸ್ ವ್ಯಾಲ್ಯೂ ಏನು, ಫೇಸ್ ವ್ಯಾಲ್ಯೂ ಏನು ಅಂತ ಕೇಳ್ತಾರೆ. ಫೇಸ್ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ಪ್ಲೇಸ್ ವ್ಯಾಲ್ಯೂ ಯಾವ ಜಾಗದಲ್ಲಿದೆ ಅನ್ನೋದರ ಮೇಲೆ ಚೇಂಜ್ ಆಗುತ್ತೆ. ಯೂನಿಟ್ಸ್ ಪ್ಲೇಸ್ ಇದೆ, ಟೆನ್ಸ್ ಪ್ಲೇಸ್ ಇದೆ, ಹಂಡ್ರೆಡ್ಸ್ ಪ್ಲೇಸ್ ಇದೆ, ಥೌಸಂಡ್ಸ್ ಪ್ಲೇಸ್ ಇದೆ. ಆಯಿತಾ? ಇಲ್ಲೂ ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೀವೊಂದು ಕೆಲಸ ಮಾಡಿ, ನಾನು ಹೇಳಿರೋದು ಅರ್ಥ ಆಗಿದ್ರೆ ಈ ನಂಬರ್ ಇಟ್ಕೊಂಡು ನೀವೇ ಬರೀರಿ. ಬರೆದು ಚೆಕ್ ಮಾಡ್ಕೊಳ್ಳಿ ನೀವು ಬರ್ದಿರೋದು ಕರೆಕ್ಟ್ ಇದೆಯಾ ತಪ್ಪಾ ಅಂತ. ಇಲ್ಲಿ ಇದನ್ನ ನೀವು ಮಾಡ್ಬೇಕಂದ್ರೆ ನಿಮಗೆ ಸಬ್ಟ್ರಾಕ್ಷನ್ ಗೊತ್ತಿರಬೇಕು. ಆದರೆ ಸಬ್ಟ್ರಾಕ್ಷನ್ ಆಮೇಲೆ ಇದೆ. ಅಡಿಷನ್ ಇವಾಗ ನಾವು ಮಾಡ್ತಾ ಇರೋ ಚಾಪ್ಟರ್ ಯಾವುದು? ನಂಬರ್ಸ್ ಆದ್ಮೇಲೆ ಅಡಿಷನ್ ಇದೆ, ಅಡಿಷನ್ ಆದ್ಮೇಲೆ ಸಬ್ಟ್ರಾಕ್ಷನ್ ಇದೆ. ಸಬ್ಟ್ರಾಕ್ಷನ್ ಕಲ್ತಾದ್ಮೇಲೆ ನಿಮ್ಗೆ ಇದು ಬರುತ್ತೆ. ಅದಕ್ಕೂ ಮುಂಚೆ ಸ್ವಲ್ಪ ಕಷ್ಟ ಆಗ್ಬೋದು. ನಿಮಗೆ ಬಂದರೆ ನೀವು ಮಾಡಿ. ಸಬ್ಟ್ರಾಕ್ಷನ್ ಹೇಳ್ಕೊಟ್ಟಾದ್ಮೇಲೆ ಇದನ್ನು ನಾನು ಮತ್ತೆ ಇಲ್ಲಿಗೆ ಬಂದು ಇದನ್ನ ಹೇಳ್ಕೊಡ್ತೇನೆ.
ಇಷ್ಟ ಆಯಿತು. ಇವಾಗ ಈ ಎಕ್ಸಸೈಸ್ ನೋಡಿ, ಇದರಲ್ಲಿ ಏನಿದೆ, ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ ನೋಡಿ 6 9 7 4. ಇದರಲ್ಲಿ ಪ್ಲೇಸ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂ ಆಫ್ 9 ಬೇಕಂತೆ. ಇಲ್ಲಿ 9 ಇದೆ ಅಲ್ವಾ, ಅದರದ್ದು ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ, ಮತ್ತು 7 ಕೂಡ ಇದೆ ಅಲ್ವಾ, ಅದರದ್ದು ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಬರೀರಿ. ಇದು ಅದೇ ರೀತಿ ನಾನು ಹೇಳಿದ್ದೀನಿ, ಡಿಫ್ರೆನ್ಸ್ ಅಂದರೆ ಅದು ಸಬ್ಟ್ರಾಕ್ಷನ್, ಅದು ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದು ಸುಲಭನೇ. ದ ಡಿಜಿಟ್ ಹೂಸ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆರ್ ಈಕ್ವಲ್ ಅಂದರೆ ಇದಕ್ಕೆ ಯಾವತ್ತೂ ಆನ್ಸರು ಯೂನಿಟ್ಸ್ ಪ್ಲೇಸಲ್ಲಿ ಏನಿದ್ರೆ ಅದೇ. ಯಾಕೆ ಹೇಳಿ? ಇವಾಗ ನಿಮಗೆ ಒಂದು ಗೊತ್ತು, ಈಗ ನಾನು ಯಾವುದೋ ಒಂದು ನಂಬರ್ ಎಕ್ಸಾಂಪಲ್ 4 ಅಂತ ತಗೊಳ್ಳಿ. ಈಗ ಫೇಸ್ ವ್ಯಾಲ್ಯೂ ಆಫ್ 4 ಏನು? 4. ಪ್ಲೇಸ್ ವ್ಯಾಲ್ಯೂ ಏನು? ಇದು ಎಲ್ಲಿದೆ? ಯೂನಿಟ್ಸ್ ಪ್ಲೇಸಲ್ಲಿ, ಅದಕ್ಕೆ ಪ್ಲೇಸ್ ವ್ಯಾಲ್ಯೂನು 4. ಅರ್ಥ ಆಯ್ತಲ್ಲ? ಸೊ ಯೂನಿಟ್ಸ್ ಪ್ಲೇಸಲ್ಲಿ ಏನು ನಂಬರ್ ಇದ್ದರೆ ಅದರದ್ದು ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಒಂದೇ ಇರುತ್ತೆ. ಆದರೆ ಬೇರೆ ಜಾಗದಲ್ಲಿದ್ದರೆ ಅದು ವರ್ಕೌಟ್ ಆಗಲ್ಲ. ಈಗ ನೋಡೋಣ, ಇದು ನೋಡಿ, ಈಗ 10th ಪ್ಲೇಸಲ್ಲಿ 9 ಇದೆ. ಈಗ ನೀವು ಹೇಳಿ, 9ದು ಫೇಸ್ ವ್ಯಾಲ್ಯೂ ಏನು? 9, ಯಾಕಂದರೆ ಫೇಸ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಅದೇ ಪ್ಲೇಸ್ ವ್ಯಾಲ್ಯೂ ಯಾವ ಜಾಗದಲ್ಲಿದೆ? 9 10s. ಸೊ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? 90 ಆಗುತ್ತೆ. 2 ಒಂದೇನಾ? ಅಲ್ಲ. ಬೇಕಿದ್ರೆ 100s ಪ್ಲೇಸ್ ನೋಡೋಣ, ಏನಿದೆ? 6. ಯಾವ ಪ್ಲೇಸಲ್ಲಿ ಇದೆ ಇದು? 100. ಫೇಸ್ ವ್ಯಾಲ್ಯೂ ಆಫ್ 6 ಏನು? ಯಾವತ್ತು 6. ಅದೇ ರೀತಿ ಪ್ಲೇಸ್ ವ್ಯಾಲ್ಯೂ ಏನು? ಯಾವ ಜಾಗದಲ್ಲಿದೆ ಇದು? 100s ಪ್ಲೇಸಲ್ಲಿ. ಸೊ 100s ಪ್ಲೇಸಲ್ಲಿದೆ. ಸೊ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? 100s ಪ್ಲೇಸಲ್ಲಿ ಇರೋದ್ರಿಂದ 600 ಆಗುತ್ತೆ. 2 ಸೇಮಾ? ಅಲ್ಲ. ಸೊ ನಿಮಗೆ ಎರಡೂ ಸೇಮ್ ಯಾವಾಗ ಬರುತ್ತೆ? ಯೂನಿಟ್ಸ್ ಪ್ಲೇಸಲ್ಲಿ ಇದ್ದಾಗ ಮಾತ್ರ ಸೇಮ್ ಬರುತ್ತೆ. ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್. ನಾನು ಹೇಳ್ದಾಗೆ ಡಿಫ್ರೆನ್ಸ್ ಅಂದರೆ ಅದರ ಅರ್ಥ ಸಬ್ಟ್ರಾಕ್ಷನ್ನು. ಸೊ ಇದು ಅಷ್ಟೇ, ನಿಮಗೆ ಸಬ್ಟ್ರಾಕ್ಷನ್ ಹೇಳ್ಕೊಟ್ಟಾದಮೇಲೆ ನಿಮಗೆ ಸುಲಭ ಆಗೋದು. ನೀವೇ ಓದಿ, ಅರ್ಥ ಆದರೆ ಮಾಡಿ, ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ. ಸಬ್ಟ್ರಾಕ್ಷನ್ ಚಾಪ್ಟರ್ ಆದಮೇಲೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸಬ್ಟ್ರಾಕ್ಷನ್ ಚಾಪ್ಟರ್ ಆದಮೇಲೆ ಮತ್ತೆ ಇದನ್ನು ಮಾಡೋಣ. ಇದು ಅದೇ, ಸಬ್ಟ್ರಾಕ್ಷನ್ ಆದಮೇಲೆ ನಿಮಗಿದು ಬರುತ್ತೆ. ಸೊ ಇವಾಗ ನಾವು ಫೈಂಡಿಂಗ್ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ನಂಬರ್ ಮಾಡೋಣ. ಲಾರ್ಜೆಸ್ಟ್ ಅಂದರೂ ಒಂದೇ, ಗ್ರೇಟೆಸ್ಟ್ ಅಂದರೂ ಒಂದೇ. ಅದರ ಅರ್ಥ ದೊಡ್ಡ ನಂಬರು. ಸ್ಮಾಲೆಸ್ಟ್ ಅಂದರೆ ಚಿಕ್ಕದು. ಈಗ ಅವರು ನಿಮಗೆ ಕೆಲವು ನಂಬರ್ಸ್ ಕೊಟ್ಟಿರ್ತಾರೆ, ಇದಿಷ್ಟು ನಂಬರ್ಸಲ್ಲಿ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ನೀವು ಹೇಳಬೇಕು. ಇದನ್ನು ಆಗಲೇ ನೀವು 3 ಡಿಜಿಟ್ ನಂಬರಲ್ಲಿ ಮಾಡಿರ್ತೀರ. ಇವಾಗ 4 ಡಿಜಿಟ್ ನಂಬರ್ಗೆ ನಾವು ಮಾಡೋಣ. ಇಲ್ಲಿ ನೋಡಿ, ಈಗ ಒಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ ಅವರು. 5256 4960 6370 3480. ಈ 4 ನಂಬರಲ್ಲಿ ಗ್ರೇಟೆಸ್ಟ್ ಆರ್ ಲಾರ್ಜೆಸ್ಟ್ ಅಂದರೆ ದೊಡ್ಡದು ಯಾವುದು, ಸ್ಮಾಲೆಸ್ಟ್ ಅಂದರೆ ಚಿಕ್ಕದು ಯಾವುದು ಅಂತ ಕಂಡುಹಿಡಿಬೇಕು. ಈಗ ಫಸ್ಟ್ ನೀವು ಈ 4 ನಂಬರ್ಸ್ನ ಬರ್ಕೋಬೇಕು. ಇದೇ ನಂಬರ್ಸ್ ಅಲ್ವಾ? ಹಾಂ, 4 ನಂಬರ್ಸ್ನ ನೀಟಾಗಿ ಅದರದ್ರ ಜಾಗಕ್ಕೆ ಬರ್ಕೋಬೇಕು. 1000s ಪ್ಲೇಸ್, 100s ಪ್ಲೇಸ್, 10s ಪ್ಲೇಸ್, ಯೂನಿಟ್ಸ್ ಪ್ಲೇಸಲ್ಲಿ ಈ ರೀತಿ 4 ನಂಬರ್ನ ಬರ್ಕೋಬೇಕು. ಈಗ ನಾವು ಲಾರ್ಜೆಸ್ಟು ಅಥವಾ ಸ್ಮಾಲೆಸ್ಟು ಎರಡರಲ್ಲಿ ಏನು ಬೇಕಂತರೂ ಫಸ್ಟ್ ನಾವು 1000s ಪ್ಲೇಸಿಂದ ಬರೋಣ. ಇವಾಗ 1000s ಪ್ಲೇಸಲ್ಲಿ ಏನೇನಿದೆ ನಮ್ಮ ಹತ್ರ? 5 ಇದೆ, 4 ಇದೆ, 6 ಇದೆ, 3 ಇದೆ. ಈಗ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಅಸೆಂಡಿಂಗ್ ಆರ್ಡರ್ ಕೊಟ್ಟಿದ್ದಾರೆ, ಆಮೇಲೆ ಡಿಸೆಂಡಿಂಗ್ ಆರ್ಡರ್ ಕೊಟ್ಟಿದ್ದಾರೆ. ಆದರೆ ನಾನು ಇವಾಗ ಎರಡೂ ಒಟ್ಟಿಗೆ ಹೇಳ್ತೀನಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಫಸ್ಟ್ ಅಸೆಂಡಿಂಗ್ ಆರ್ಡರ್ ಮಾಡೋಣ. ಈಗ ಹೇಳಿ,
ನೋಡಿ ಇಲ್ಲಿ 5 ಇದೆ, 4 ಇದೆ, 6 ಇದೆ, 3 ಇದೆ. ಅಸೆಂಡಿಂಗ್ ಆರ್ಡರ್ ಅಂದರೆ ಏನು? ಚಿಕ್ಕದಿಂದ ದೊಡ್ಡದು. ಡಿಸೆಂಡಿಂಗ್ ಆರ್ಡರ್ ಅಂದರೆ ಏನು? ದೊಡ್ಡದಿಂದ ಚಿಕ್ಕದು. ಈಗ ಇದಿಷ್ಟರಲ್ಲಿ ಚಿಕ್ಕ ನಂಬರ್ ಯಾವುದು? 4 3 6 5 3. ಸೊ ಫಸ್ಟ್ 3 ಅಲ್ವಾ? ಸೊ ದ ಸ್ಮಾಲೆಸ್ಟ್ ನಂಬರು 3480 ಆಗುತ್ತೆ. ಫಸ್ಟ್ ನಾವು ಸ್ಮಾಲೆಸ್ಟ್ ನಂಬರ್ ಯಾವುದು, ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ಮಾಡೋಣ. ಆಮೇಲೆ ಅಸೆಂಡಿಂಗ್ ಡಿಸೆಂಡಿಂಗ್ ಮಾಡೋಣ. ಸೊ ಸ್ಮಾಲೆಸ್ಟ್ ಅಥವಾ ಲೀಸ್ಟ್ ಎರಡು ಒಂದೇ ಅರ್ಥ ಕೊಡೋದು. ಚಿಕ್ಕ ನಂಬರ್ ಅಂತ. ಸ್ಮಾಲೆಸ್ಟ್ ಅಥವಾ ಲೀಸ್ಟ್ ನಂಬರ್ ಯಾವುದು? 3480. ಆಯ್ತಾ? ಈಗ ನೆಕ್ಸ್ಟ್ ಲಾರ್ಜೆಸ್ಟ್ ನಂಬರ್ ಬೇಕು ಅಥವಾ ಗ್ರೇಟೆಸ್ಟ್ ನಂಬರ್. ಇವಾಗ ಹೇಳಿ, ಥೌಸಂಡ್ಸ್ ಪ್ಲೇಸ್ ಅಲ್ಲಿ 4 ಇದೆ, 5 ಇದೆ, 4 ಇದೆ, 6 ಇದೆ, 3 ಇದೆ. ಯಾವ್ದು ದೊಡ್ಡದು? 6. ಅದಕ್ಕೆ ಗ್ರೇಟೆಸ್ಟ್ ನಂಬರ್ 6370. ಸೊ ಇಲ್ಲಿದೆ ನೋಡಿ, ಗ್ರೇಟೆಸ್ಟ್ ನಂಬರ್ ಏನು? 6370. ನಮ್ಗೇನು ಬಂತು? ನಮಗೂ ಅದೇ ಬಂದಿದೆ, 6370. ಸ್ಮಾಲೆಸ್ಟ್ ನಂಬರ್ ಏನು? 3480. ನಮಗೂ ಅದೇ ಬಂದಿದೆ. ಈಗ ಮುಂದಿನ ಎಕ್ಸಾಂಪಲ್ ನೋಡೋಣ. ಇಲ್ಲೂ ಅಷ್ಟೇ, ಇಷ್ಟು ಜನ ಇಷ್ಟು ರನ್ಸ್ ಹೊಡೆದಿದ್ದಾರಂತೆ. ನಾವು ಈ 5 ಜನ ಅಲ್ಲಿ ಯಾರು ಹೈಯೆಸ್ಟ್ ರನ್ಸ್ ಹೊಡೆದಿದ್ದಾರೆ, ಯಾರು ಜಾಸ್ತಿ ರನ್ಸ್ ಹೊಡೆದಿದ್ದಾರೆ, ಯಾರು ಕಡಿಮೆ ರನ್ಸ್ ಹೊಡೆದಿದ್ದಾರೆ ಅಂತ ಕಂಡುಹಿಡಿಬೇಕು. ಇವಾಗ ಏನ್ ಮಾಡಬೇಕು? ಅದಿಷ್ಟು 5 ಜನದ್ದು ರನ್ಸ್ನ ನಾನು ಒಂದ್ರ ಕೆಳಗಡೆ ಒಂದು ಬರ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಥೌಸಂಡ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಯೂನಿಟ್ಸ್ ಪ್ಲೇಸ್ ಅದರ ಜಾಗದ ಕೆಳಗಡೆನೆ ನಾವು ಬರ್ಕೋಬೇಕು. ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ಒಂದೇ ಅರ್ಥ. ಸ್ಮಾಲೆಸ್ಟ್ ಅಥವಾ ಲೀಸ್ಟ್ ಎರಡು ಒಂದೇ ಅರ್ಥ ಕೊಡುತ್ತೆ. ಇವಾಗ ನಾನು ಏನು ಹೇಳಿದ್ದೀನಿ, ಹೆಂಗೆ ಕಂಡುಹಿಡಬೇಕು ನೀವು ಯಾವುದು ದೊಡ್ಡದು ಯಾವ್ದು ಚಿಕ್ಕದು ಅಂತ? ಥೌಸಂಡ್ಸ್ ಪ್ಲೇಸಲ್ಲಿ ನಾವು ಕಂಪೇರ್ ಮಾಡಬೇಕು. ಸೊ ಥೌಸಂಡ್ಸ್ ಪ್ಲೇಸ್ ನೋಡೋಣ. ಕಲರ್ ಚೇಂಜ್ ಆಗಿಲ್ವಾ? ಥೌಸಂಡ್ಸ್ ಪ್ಲೇಸ್ ನಾವು ನೋಡೋಣ. ಥೌಸಂಡ್ಸ್ ಪ್ಲೇಸಲ್ಲಿ ಎಲ್ಲದಕ್ಕೂ 1 ಇದೆ ಅಲ್ವಾ? ಎಲ್ಲದಕ್ಕೂ 1 ಇದ್ರೆ ನಾವು ಹೆಂಗೆ ಕಂಪೇರ್ ಮಾಡೋದು? ಆಗಲ್ಲ. ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಥೌಸಂಡ್ಸ್ ಆದಮೇಲೆ ಮುಂದಿನ ಪ್ಲೇಸ್ ಯಾವುದು? ಹಂಡ್ರೆಡ್ಸ್ ಪ್ಲೇಸ್ಗೆ ಹೋಗೋಣ. 100ಅಲ್ಲೂ ಎಲ್ಲ 8 ಇದೆ. ಇವಾಗಲೂ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಮುಂದಿನ ಪ್ಲೇಸ್ಗೆ ಹೋಗೋಣ, ಟೆನ್ಸ್ ಪ್ಲೇಸ್ಗೆ ಹೋಗೋಣ. ಈಗ ಹೇಳಿ, ಈಗ ಡಿಫ್ರೆಂಟ್ ನಂಬರ್ ಇದೆ. 5 ಇದೆ, 7 ಇದೆ, 3 ಇದೆ, 9 ಇದೆ, 2 ಇದೆ. ಇದಿಷ್ಟರಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವ್ದಪ್ಪ? 9 ತಾನೆ? ಅದಕ್ಕೆ ಇದು ನಮ್ಮ ಲಾರ್ಜೆಸ್ಟ್ ನಂಬರು. 1890 ನಮ್ಮ ಲಾರ್ಜೆಸ್ಟ್ ನಂಬರು. ಅದೇ ರೀತಿ ಸ್ಮಾಲೆಸ್ಟ್ ಯಾವುದು? 5 7 3 9 2 2. ಅದಕ್ಕೆ ಇದು ನಮ್ಮ ಸ್ಮಾಲೆಸ್ಟ್ ನಂಬರು. ಏನು? 1821. ಚೆಕ್ ಮಾಡ್ಕೊಳ್ಳೋಣ ನಾವು ಮಾಡಿದ್ದು ಕರೆಕ್ಟೋ ತಪ್ಪು ಅಂತ. ನೋಡಿ, ಹೈಯೆಸ್ಟ್ ನಂಬರ್ ಏನು? 1890. ನಮ್ಗೇನು ಬಂತು? 1890. ಸ್ಮಾಲೆಸ್ಟ್ ನಂಬರ್ ಏನು? 1821. ನಮ್ಗೇನು ಬಂದರೆ 1821. ಸೊ ನೀವು ಲಾರ್ಜೆಸ್ಟ್ ನಂಬರ್ ಆದರೂ ಅವ್ರು ಕೇಳಲಿ, ಸ್ಮಾಲೆಸ್ಟ್ ನಂಬರ್ ಆದರೂ ಕೇಳಲಿ, ನೀವು ಫಸ್ಟ್ 1000 ಬರಬೇಕು.
ಥೌಸಂಡ್ಸ್ ಅಲ್ಲಿ ಕಂಪೇರ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಲಾರ್ಜೆಸ್ಟ್ ನಂಬರ್ ಬೇಕು ಅನ್ಕೋ, ಥೌಸಂಡ್ಸ್ ಪ್ಲೇಸ್ ಅಲ್ಲಿ ಯಾವ ದೊಡ್ಡ ವ್ಯಾಲ್ಯೂ ಇದೆ ಅದೇ ಲಾರ್ಜೆಸ್ಟ್ ನಂಬರು. ಒಂದು ವೇಳೆ ಥೌಸಂಡ್ಸ್ ಪ್ಲೇಸ್ ಅಲ್ಲಿ ಎಲ್ಲ ಒಂದೇ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಹಂಡ್ರೆಡ್ಸ್ ಪ್ಲೇಸ್ಗೆ ಹೋಗಿ. ಹಂಡ್ರೆಡ್ಸ್ ಪ್ಲೇಸ್ ಅಲ್ಲೂ ಒಂದೇ ಇದೆ ಅಂದ್ರೆ ಟೆನ್ಸ್ ಪ್ಲೇಸ್ಗೆ ಹೋಗಿ. ಟೆನ್ಸ್ ಪ್ಲೇಸ್ ಅಲ್ಲೂ ಒಂದೇ ಇದೆ ಅಂದ್ರೆ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಹೋಗಿ. ಹಾಗೆ ಕಂಪೇರ್ ಮಾಡಬೇಕು ಪ್ಲೇಸ್ ಬೈ ಪ್ಲೇಸ್. ಲಾರ್ಜೆಸ್ಟ್ ಅಂದ್ರೆ ಯಾವ್ದು ದೊಡ್ಡದಿದೆ ಅಂತ ನೋಡಿ, ಸ್ಮಾಲೆಸ್ಟ್ ಅಂದ್ರೆ ಯಾವ್ದು ಚಿಕ್ಕದಿದೆ ಅಂತ ನೋಡಿ. ಈಗ ಅಷ್ಟೇ ಅವರು ಒಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಲಾರ್ಜೆಸ್ಟ್ ಲೀಸ್ಟ್ ವ್ಯಾಲ್ಯೂ ಐಡೆಂಟಿಫೈ ಮಾಡಬೇಕು. ಮಾಡೋಣ. ಇದೆ ಅಲ್ವಾ ಅದು? ಹೌದು ಇದೆ. ಈ ಚಾಪ್ಟರ್ ಸ್ಟಾರ್ಟಿಂಗ್ ಇಂದ ನಾನು ಹೇಳಿದ್ದೆ, ಇದು ತುಂಬಾ ಇಂಪಾರ್ಟೆಂಟ್. ಯೂನಿಟ್ಸ್ ಪ್ಲೇಸ್, ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು, ಥೌಸಂಡ್ಸ್ ಪ್ಲೇಸು ನೀವು ಬರ್ಕೊಳ್ಳೇಬೇಕು. ಅದು ನೀವು ಬರ್ಕೊಂಡ್ರೆ ನಿಮಗೆ ತುಂಬಾ ಸುಲಭ ಆಗುತ್ತೆ. ಇವಾಗ ಏನೇನು ಕಂಡುಹಿಡಿಬೇಕು ನಾವು? ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ಎರಡೂ ಒಂದೇ. ನೀವು ತಿಳ್ಕೊಂಡಿರ್ಬೇಕು. ನಿಮ್ಗೆ ಲಾರ್ಜೆಸ್ಟ್ ಅಂದ್ರೆ ಏನು ಅಂತ ಗೊತ್ತು, ಗ್ರೇಟೆಸ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಮಾರ್ಕ್ಸ್ ಕಳ್ಕೋಬೇಕಾಗುತ್ತೆ. ಎರಡೂ ಒಂದೇ ಅರ್ಥ ಕೊಡೋದು. ಇವಾಗ ಈಗ ಹೇಳಿ ಹೆಂಗ್ ಮಾಡೋದು? ಲಾರ್ಜೆಸ್ಟ್ ನಂಬರ್ ಬೇಕು ಅಂದ್ರೆ ಲಾರ್ಜೆಸ್ಟ್ ಆದ್ರೂ ಕೇಳಿ, ಸ್ಮಾಲೆಸ್ಟ್ ಆದ್ರೂ ಕೇಳಿ. ನಾವು ಎಲ್ಲಿ ಕಂಪೇರ್ ಮಾಡಬೇಕು? ಥೌಸಂಡ್ಸ್ ಪ್ಲೇಸ್ ಇಂದ ಶುರು ಮಾಡ್ಕೊಂಡು ಬರಬೇಕು. ಥೌಸಂಡ್ಸ್ ಪ್ಲೇಸ್ ಅಲ್ಲಿ ಏನಿದೆ? ಎಲ್ಲದಕ್ಕೂ 8 ಇದೆ, ಸೊ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಮುಂದಕ್ಕೆ ಹೋಗಿ. ಮುಂದೆ ಯಾವುದು? ಹಂಡ್ರೆಡ್ಸ್ ಪ್ಲೇಸ್ ಇದೆ. ಹಂಡ್ರೆಡ್ಸ್ ಪ್ಲೇಸ್ ಅಲ್ಲಿ 6 ಇದೆ, 9 ಇದೆ, 6 ಇದೆ, 4 ಇದೆ, 0 ಇದೆ. ಯಾವ್ದು ದೊಡ್ಡದು? ಇದು 9 ದೊಡ್ಡದು. ಅದಕ್ಕೆ ಗ್ರೇಟೆಸ್ಟ್ 8, 9, 4, 0. ಅದೇ ರೀತಿ ಸ್ಮಾಲೆಸ್ಟ್ ಯಾವ್ದಪ್ಪ? 6, 9, 6, 4, 0. 0 ಸ್ಮಾಲೆಸ್ಟ್. ಅದಕ್ಕೆ ಲೀಸ್ಟ್ ನಂಬರ್ 8, 0, 9, 4. ನೋಡಿ, ಅವ್ರಿಗೂ ಅದೇ ಬಂದಿದೆ. ಸ್ಮಾಲೆಸ್ಟ್ ಇಸ್ 8094, ಗ್ರೇಟೆಸ್ಟ್ ಇಸ್ 8940. ನಮಗೂ ಅದೇ ಬಂದಿರೋದು. ನೆಕ್ಸ್ಟ್ ಇಲ್ಲೂ ಒಂದಷ್ಟು ನಂಬರ್ಸ್ ಕೊಟ್ಟಿದ್ರೆ ಗ್ರೇಟೆಸ್ಟ್ ನಂಬರ್ ಕಂಡುಹಿಡಿಬೇಕು, ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಕಂಡುಹಿಡಿಬೇಕು. ಇವೆರಡು ಎಕ್ಸಾಂಪಲ್ ನೀವೇ ಮಾಡಿ. ನೆಕ್ಸ್ಟ್ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್. ಇದು ನಾವು ಏನ್ ತಿಳ್ಕೊಂಡಿದೀವೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು. ಇಲ್ಲಿ ನಾವು ಏನ್ ಮಾಡಿದ್ವಿ? ಯಾವ ದೊಡ್ಡದು ಅಂತ ಕಂಡಿಡಿದ್ವಿ, ಯಾವ ಚಿಕ್ಕದು ಅಂತ ಕಂಡಿಡಿದ್ವಿ. ಈಗ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು ಇಲ್ಲ, ಕಡಿಮೆಯಿಂದ ಜಾಸ್ತಿ ಅಂದ್ರೆ ಚಿಕ್ಕ ನಂಬರು, ಸ್ಮಾಲೆಸ್ಟ್ ನಂಬರ್ ಇಂದ ಲಾರ್ಜೆಸ್ಟ್ ನಂಬರ್ಗೆ ಹೋಗೋದು ಅಷ್ಟೆ. ಇದು ಅಸೆಂಡಿಂಗ್ ಆರ್ಡರ್ ಅಂದ್ರೆ ಚಿಕ್ಕದಿಂದ ಹಿಡಿದು ದೊಡ್ಡ ನಂಬರ್ಗೆ ಹೋಗೋದು. ಅದೇ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಲಾರ್ಜೆಸ್ಟ್ ಇಂದ ಶುರು ಮಾಡಿ ಸ್ಮಾಲೆಸ್ಟ್ ವರೆಗೂ ನಾವು ಬರೆಯೋದು. ಇದು ಅಸೆಂಡಿಂಗ್ ಆರ್ಡರ್, ಇದು ಡಿಸೆಂಡಿಂಗ್ ಆರ್ಡರ್. ಇವಾಗ ನಾವು ಅದನ್ನು ಮಾಡೋಣ. ಇದು ಅಷ್ಟೇ, ಟೆಕ್ಸ್ಟ್ ಬುಕ್ ಅಲ್ಲಿ ಫಸ್ಟ್ ಅಸೆಂಡಿಂಗ್ ಆರ್ಡರ್ ಹೇಳ್ತಾರೆ, ಆಮೇಲೆ ಡಿಸೆಂಡಿಂಗ್ ಆರ್ಡರ್ ಮಾಡ್ತಾರೆ. ನಾನು ಒಂದೇ ಎಕ್ಸಾಂಪಲ್ಗೆ ಎರಡನ್ನೂ ತೋರಿಸ್ತೀನಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಈಗ ನೀವು ಇದನ್ನಾಗಲೇ 3 ಡಿಜಿಟ್ ನಂಬರ್ಗೆ ಮಾಡಿರ್ತೀರಾ, ಇವಾಗ 4 ಡಿಜಿಟ್ ನಂಬರ್ಗೆ ಮಾಡಬೇಕು. ಓಕೆ, ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ? 679, 368, 796, 697. ಇದಿಷ್ಟನ್ನು ನಾವು ಅರೇಂಜ್ ಮಾಡಬೇಕು. ಮಾಡೋಣ. ಎಲ್ಲ ಪ್ರಾಬ್ಲಮ್ಗೂ ಮಾಡ್ಕೊಂಡಂಗೆ ಒಂದ್ರ ಕೆಳಗಡೆ ಒಂದು ನಂಬರ್ಸ್ ಬರ್ಕೊಂಡು ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ಸ್ ಪ್ಲೇಸು ಹಾಕೊಳ್ಳಿ. ಇವಾಗ
ascending, descending order. ಇವಾಗ ಫಸ್ಟ್ ಅಸೆಂಡಿಂಗ್ ನೋಡೋಣ. ಇದಕ್ಕೂ ಅಷ್ಟೇ ನಾವು ಫಸ್ಟ್ ದೊಡ್ಡ ಪ್ಲೇಸ್ ಇಂದ ಬರಬೇಕು. ಇದು 3 ಡಿಜಿಟ್ ನಂಬರ್ ಅಲ್ವಾ, ದೊಡ್ಡ ಪ್ಲೇಸ್ ಯಾವುದು 100, 4 ಡಿಜಿಟ್ ಆಗಿದೆ, ಥೌಸಂಡ್ಸ್ ಪ್ಲೇಸ್ ಇಂದ ಬರಬೇಕು. ಇವಾಗ ಇದಿಷ್ಟರಲ್ಲಿ ನೋಡಿ 6 ಇದೆ, 3 ಇದೆ, 7 ಇದೆ, ಮತ್ತೆ 6 ಇದೆ. ಈಗ ಇದಿಷ್ಟರಲ್ಲಿ ಫಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? ಇದು 3 ಅಲ್ವಾ. ಸೊ ಫಸ್ಟ್ ನಂಬರ್ 3, 6, 8. ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? 6. ಆದ್ರೆ ಎರಡರಲ್ಲೂ 6 ಇದೆ. ಅವಾಗ ಏನ್ ಮಾಡೋಣ? ಅವಾಗ ಏನ್ ಮಾಡ್ಬೇಕಂದ್ರೆ ಯಾವ ನಂಬರ್ ಹೇಳಿ? ಇದು 6, 7, 9 ಮತ್ತೆ 6, 9, 7. ಇವಾಗ ಫಸ್ಟ್ 100s ಪ್ಲೇಸ್ ಅಲ್ಲಿ ನಾವು ನೋಡಿದಾಗ 6, 3, 7, 6 ಇದೆ. ಇದಿಷ್ಟರಲ್ಲಿ ಸ್ಮಾಲೆಸ್ಟ್ ನಂಬರ್ 3. ಸೊ ಚಿಕ್ಕದು 368 ಆಯ್ತು. ನೆಕ್ಸ್ಟ್ ಚಿಕ್ಕದನ್ನ ಫೈಂಡ್ ಔಟ್ ಮಾಡೋಣ ಅಂದ್ರೆ 6. ಆದ್ರೆ 6 ಅಂತ ಎರಡರಲ್ಲೂ ಇದೆ. 6, 7, 9 ಇದೆ, 6, 9, 7 ಇದೆ. ಇವೆರಡರಲ್ಲಿ ಯಾವ್ದು ಚಿಕ್ಕದು? 100s ಪ್ಲೇಸ್ ಅಲ್ಲಿ ಸೇಮ್ ವ್ಯಾಲ್ಯೂ ಇದೆ ಅಲ್ವಾ. ಅದಕ್ಕೆ ನೆಕ್ಸ್ಟ್ 10s ಪ್ಲೇಸ್ ಅಲ್ಲಿ ಕಂಪೇರ್ ಮಾಡಿ. 10s ಪ್ಲೇಸ್ ಅಲ್ಲಿ ಕಂಪೇರ್ ಮಾಡಿದಾಗ ಇದ್ರಲ್ಲಿ ಏನಿದೆ? 7 ಇದೆ, ಇದ್ರಲ್ಲಿ 9 ಇದೆ. ಯಾವ್ದು ಚಿಕ್ಕದು? 7 ಚಿಕ್ಕದು. ಅದಕ್ಕೆ ನೆಕ್ಸ್ಟ್ ಚಿಕ್ಕದು 6, 7, 9. ಅದಾದ್ಮೇಲೆ 6, 9, 7. ಆಮೇಲೆ ಉಳ್ದಿರೋದು ಒಂದೇ ಒಂದು 7, 9, 6 ಅಷ್ಟೆ. ಇವಾಗ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಇದ್ರ ಉಲ್ಟಾ ಆಗುತ್ತೆ ಅಲ್ವಾ. ಅಸೆಂಡಿಂಗ್ ಅಂದ್ರೇನು? ಚಿಕ್ಕದಿಂದ ದೊಡ್ಡದು. ಡಿಸೆಂಡಿಂಗ್ ಅಂದ್ರೇನು? ದೊಡ್ಡದಿಂದ ಚಿಕ್ಕದು. ಇವಾಗ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಚಿಕ್ಕದಿಂದ ದೊಡ್ಡದು ಬರ್ದಿದೀವಿ ಅಂದ್ರೆ, ಡಿಸೆಂಡಿಂಗ್ ಅಂದ್ರೆ ಏನು? ಇದ್ರ ಉಲ್ಟಾ ಬಂದ್ರೆ ಅದೇ ಡಿಸೆಂಡಿಂಗ್ ಆರ್ಡರ್ ಆಗುತ್ತೆ. ಆದ್ರೂ ಸರಿ, ನಾವು ಇನ್ನೊಂದ್ಸಲ ನೀಟಾಗಿ ಮಾಡೋಣ. ಇವಾಗ ಡಿಸೆಂಡಿಂಗ್ ಆರ್ಡರ್ ಕಂಡುಹಿಡಿಯೋಣ. ಡಿಸೆಂಡಿಂಗ್ ಆರ್ಡರ್ ಕಂಡುಹಿಡಿಬೇಕು ಅಂದ್ರೂ ಅಷ್ಟೇ ನಾವು 100s ಪ್ಲೇಸ್ ಇಂದ ಬರೋಣ. ಈಗ ಹೇಳಿ ಯಾವ್ದು ದೊಡ್ಡದು? 6, 3, 7, 6? 6 ದೊಡ್ಡದು ಅಲ್ವಾ. ಅದಕ್ಕೆ ಫಸ್ಟ್ ನಂಬರ್ ಏನ್ ಬರುತ್ತೆ? 7, 9, 6 ಬರುತ್ತೆ. ನೆಕ್ಸ್ಟ್ ದೊಡ್ಡದು ಯಾವುದು? 7, 6, 3, 6. ಇದಿಷ್ಟರಲ್ಲಿ 7 ದೊಡ್ಡದು. 7, 9, 6 ಬರ್ದಿದ್ದೀವಿ. ನೆಕ್ಸ್ಟ್ ದೊಡ್ಡದು 6 ಇಂದ ಶುರು ಆಗುತ್ತೆ ಅಂದ್ರೆ 6, 7, 9, 6, 9, 7 ಎರಡೂ ಇದೆ. ಅದಕ್ಕೆ ನಾವೇನ್ ಮಾಡೋಣ? 10s ಪ್ಲೇಸ್ಗೆ ಹೋಗೋಣ. 10s ಪ್ಲೇಸ್ ಅಲ್ಲಿ ಇವೆರಡು ನಂಬರ್ಗೆ ಯಾವ್ದು ದೊಡ್ಡದಿದೆ? ಒಂದು 7 ಇದೆ, ಒಂದು 9 ಇದೆ. ಯಾವ್ದು ದೊಡ್ಡದು? 9 ದೊಡ್ಡದು. ಅದಕ್ಕೆ ನೆಕ್ಸ್ಟ್ 6, 9, 7 ಬರುತ್ತೆ. ಅದಾದ್ಮೇಲೆ 6, 7, 9 ಬರುತ್ತೆ. ಆಮೇಲೆ 3 ನಂಬರ್ ಆಗೋಗಿದೆ, ಒಂದೇ ನಂಬರ್ ಉಳ್ಕೊಂಡಿದೆ. ಯಾವ್ದದು? 3, 6, 8. ಇವಾಗ ನೀವು ನೋಡಿ, ಇದನ್ನೇ ಅಸೆಂಡಿಂಗ್ ಆರ್ಡರ್ನ